ನಮಸ್ತೆ ಫ್ರೆಂಡ್ಸ್, ಇದು ಚಳ್ಳಕೆರೆ ನೋಡಿ. ಇದು ತಾರ್ ರೋಡು. ಇಲ್ಲಿ ವೆಹಿಕಲ್ ಹೋಗ್ತಾ ಇದೆಯಲ್ಲ, ಚಳ್ಳಕೆರೆಯಿಂದ ಇಲ್ಲಿ ಕೇವಲ ನಿಮಗೆ 14 ಕಿಲೋಮೀಟ್ರ್. ಇದು ತಾರ್ ರೋಡು. ತಾರ್ ರೋಡಿಂದ ಇದು ನಮ್ಮ ವೆಹಿಕಲಿಂದ ಸೀದಾ ಒಳಗಡೆ ಬಂದರೆ ಇದು ನಮ್ಮ ಜಮೀನು. ಈ ಜಮೀನಲ್ಲಿ ನಿಮಗೆ ಒಳ್ಳೆ ಬೋರ್ ಇದೆ ನೋಡಿ, ಟ್ರಾನ್ಸ್ಫಾರಮ್ ಇದೆ. ಟೋಟಲ್ 2 ಬೋರ್ ಇದ್ದಾವೆ. ಒಳ್ಳೆ ಅಡಿಕೆ ತೋಟ, ಶೆಡ್ಡು ಎಲ್ಲ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ವೆಹಿಕಲ್ ಏನು ಬರ್ತಾಯಿದೆ, ಆಟೋ. ನಿಮಗೆ ತಾರ್ ರೋಡ್ ತೋರಿಸ್ತೀನಿ, ಮತ್ತು ಈ ಮಣ್ಣಿನ ಗುಣಮಟ್ಟ ತೋರಿಸ್ತೀನಿ, ಮತ್ತು ಏನು ಪ್ರೈಸಲ್ಲಿ ಆಗುತ್ತೆ ಈ ಲ್ಯಾಂಡು ಅನ್ನೋದು ಹೇಳ್ತೀನಿ ಈ ವಿಡಿಯೋದಲ್ಲಿ. ಮತ್ತು ನಮ್ಮ ಕಸ್ಟಮರ್ ಯಾರೇ ಆಗಿರ್ಬೋದು, ನಾನು ಕೊಡೋವಂಥ ಭೂಮಿ, ನಾನು ಕೊಡೋವಂಥ ರೇಟು, ನಾನು ಕೊಡೋವಂಥ ಪೇಪರ್ಸು, ದಾಖಲಾತಿಗಳು. ಇದು ತಾರ್ ರೋಡ್ ನೋಡಿ, ವೆಹಿಕಲ್ ಹೋಗ್ತಾ ಇದೆಯಲ್ಲ, ಇದು ತಾರ್ ರೋಡು. ಇದ್ರ ಮಾಹಿತಿ ಎಲ್ಲ ಸಂಕ್ಷಿಪ್ತವಾಗಿ ಕೊಡ್ತೀನಿ. ಬನ್ನಿ ತೋಟಕ್ಕೆ ಹೋಗೋಣ. ಇಲ್ಲೇನಿದೆ ಏನಿಲ್ಲ, ನಾವು ಏನೆಲ್ಲ ಬೆಳೆದಿದ್ದೀವಿ, ತೆಂಗಿನ ಮರ ಯಾವ ಥರ ಇದೆ, ನೀರು ಯಾವ ಥರ ಇದೆ, ಮಣ್ಣು ಯಾವ ಥರ ಇದೆ, ಸಿಟಿ ಎಷ್ಟು ದೂರ ಆಗುತ್ತೆ, ನಮ್ಮ ಬೆಂಗಳೂರು ಅಲ್ಲಿರೋವಂಥ ನಮ್ಮ ಗ್ರಾಹಕರಿಗೆ ಎಷ್ಟು ದೂರ ನಮಗೆ ಇದು ಡಿಸ್ಟೆನ್ಸ್ ಆಗುತ್ತೆ ಅನ್ನೋದು ನಿಮ್ಗೆ ಇದರಲ್ಲಿ ಮಾಹಿತಿ ಕೊಡ್ತೀನಿ. ಒಳಗಡೆ ಬಂದಮೇಲೆ ಒಂದು ವಾಸಕ್ಕೆ ಹೋಗಿ ಒಂದು ಮನೆ ಮಾಡಿದ್ದಾರೆ. ಈ ಕಡೆ ಶೆಡ್ ಮಾಡಿದ್ದಾರೆ. ಶೆಡ್ ಮಾಡಿದ್ಮೇಲೆ ನಿಮಗೆ ಒಳ್ಳೆ ಒಂದು ಅಡಿಕೆ ತೋಟನ ಇಲ್ಲಿ ರೈತರು ಮಾಡಿದ್ದಾರೆ. ಅಡಿಕೆ ತೋಟ ಬಂದುಬಿಟ್ಟು 2 ವರ್ಷದ ಗಿಡ. ಇದು ತುಂಬ ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಭೂಮಿ ಚೆನ್ನಾಗಿದೆ. ತೋಟ ರೆಡಿ. ತೋಟ ಬೇಕು ಅನ್ನೋರಿಗೆ ಈ ತೋಟ. ಏನು ಎಲ್ಲ ಡ್ರಿಪ್ ಸಿಸ್ಟಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ಇಲ್ಲಿ ನೀರಿಗೆ ಸಮಸ್ಯೆನೇ ಇಲ್ಲ, ಸಬ್ಸೆಂಟ್ ವಾಟ್ರ್. ಅಡಿಕೆ ಗಿಡ ತುಂಬ ಚೆನ್ನಾಗಿದೆ. ಇಲ್ಲಿ ರೈತರು ಮೊದಲೆಲ್ಲ ಈರುಳ್ಳಿ ಬೆಳೀತಾಯಿದ್ರು, ಕಡಲೆ ಬೆಳೀತಾಯಿದ್ರು, ಬಾಳೆ ಬೆಳೀತಾಯಿದ್ರು. ಇದನ್ನೆಲ್ಲ ಬೆಳೆದ ನಂತರ ಈಗ ಅಡಿಕೆ ಗಿಡದ ಮೇಲೆ ನಮ್ಮ ಇಡೀ ಡಿಸ್ಟಿಕ್ ತುಂಬ ಮುಗಿಬಿದ್ದು ಬೆಳೀತಾಯಿದೆ ರೈತರು. ಅಡಿಕೆಗೆ ತುಂಬ ಡಿಮ್ಯಾಂಡ್ ಇದೆ. ಅಡಿಕೆ ಗಿಡ ನಮ್ಮ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಅಡಿಕೆನ ಬಿಟ್ಟರೆ ಅಸ್ಸಾಂನಲ್ಲಿ ಬೆಳೀತಾರೆ. ಅಸ್ಸಾಂನಲ್ಲಿ ಇಷ್ಟು ಅಡಿಕೆ ಕೃಷಿಗೆ ಯಾರೂ ಒತ್ತು ಕೊಡಲ್ಲ. ಮನೆ ಮುಂದೆ 10, 15, 20, 25 ಅಡಿಕೆ ಗಿಡಗಳನ್ನು ಬೆಳೆಯೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಅಸ್ಸಾಂನಲ್ಲಿ. ಆದರೆ ಇಲ್ಲಿ ಮಾತ್ರ ತೋಟ ತುಂಬ ಅಂದವಾದಂಥ ತೋಟ. ಇದು ನಾವು 2 ವರ್ಷ ಕಾಪಾಡಿಕೊಂಡ್ರೆ ಎಲ್ಲ ಬೆಳೆಗೆ ಬರುತ್ತೆ. ಎಲ್ಲ ಗೊಬ್ಬರ ಮಾಡಿ ಎಷ್ಟು ಚೆನ್ನಾಗಿ ಇದನ್ನು ಮ್ಯಾನೇಜ್ ಮಾಡಿದ್ದಾರೆ ರೈತರು. ಟೋಟಲ್ಲು 2200 ಗಿಡ ಇದ್ದಾವೆ. 2200 ಗಿಡ ಇದೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ಈ ಅಡಿಕೆ ತೋಟ ಸೇಲ್ಗಿದೆ. ನಮ್ಮ ಕಸ್ಟಮರ್ ಯಾರೇ ಆಗಿರ್ಬೋದು, ಇಂಥ ಅಡಿಕೆ ತೋಟನ ಯಾರಾದರೂ ರೆಡಿ ತೋಟನ ನಾನು ತೊಗೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದರೆ ಫೋನ್ ಮಾಡಿ, ನಿಮಗೆ ಒಂದು ಒಳ್ಳೆ ರೇಟಲ್ಲಿ ಮಾಡಿಸೋಣ. ಇದು ಚಳ್ಳಕೆರೆಯಿಂದ ನಿಮಗೆ 14 ಕಿಲೋಮೀಟ್ರು, ಹೈವೇಯಿಂದ ನಿಮಗೆ 10 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಒಂದು ನ್ಯಾಷನಲ್ ಹೈವೇ ಬರುತ್ತೆ, ಈ ಕಡೆ ನಿಮಗೆ ಸ್ಟೇಟ್ ಹೈವೇ ಬರುತ್ತೆ. ಗಿಡ ತುಂಬ ಚೆನ್ನಾಗಿದೆ, ಇಳುವರಿ ಚೆನ್ನಾಗಿ ಬರುತ್ತೆ. ಇದು 4 ಎಕರೆ 22 ಕುಂಟೆ ಇದೆ. ಯಾರಾದರೂ ಒಂದು ಒಳ್ಳೆ ತೋಟನ ನಾನು ರೆಡಿ ತೋಟ ತೊಗೊಳ್ತೀನಿ ಅನ್ನೋರಿಗೆ ಈ ಒಂದು ತೋಟ ಯಾವುದೇ ಥರ ಸಮಸ್ಯೆ ಇಲ್ಲ. ಜನರಲ್ ಪ್ರಾಪರ್ಟಿ. ರೇಟಿನ ವಿಷಯಕ್ಕೆ ಬಂದರೆ ನಾವು ಇದನ್ನು 25 ಲಕ್ಷ ಹೇಳ್ತೀವಿ. ಅಲ್ಪ ಸ್ವಲ್ಪ ನೆಗೆಷಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ ತೋಟ.